ಕುಂದಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಶೆಟ್ಟರಕಟ್ಟೆ ಏರಿಯಾದಲ್ಲಿ ಒಂದು ಶಾರ್ಪ್ ಟರ್ನ್ ಅಲ್ಲಿ ಕೆಎಸ್ಆರ್ಟಿಸಿ ಬಸ್ ಟರ್ನ್ ಆಗುವಾಗ ಒಂದು ಕೆಂಪು ಮಣ್ಣು ಕ್ಯಾರಿ ಮಾಡ್ತಾ ಇರುವಂತಹ ಒಂದು ಲಾರಿ, ಟಿಪ್ಪರ್ ಲಾರಿ ಅದಕ್ಕೆ ತಾಗಿ ಸುಮಾರು 18 ಜನ ಇಂಜರ್ಡ್ ಆಗಿದ್ದಾರೆ. ಅದರಲ್ಲಿ 4 ಜನ ಆಲ್ರೆಡಿ ಡಿಸ್ಚಾರ್ಜ್ ಆಗಿದ್ದಾರೆ. ಉಳಿದ 14 ಜನ ಹಾಸ್ಪಿಟಲೈಸ್ಡ್ ಆಗಿರೋದ್ರಲ್ಲಿ ಮಣಿಪಾಲದಲ್ಲಿ ಅಡ್ಮಿಟ್ ಆಗಿರುವಂತ ಇಬ್ರು ಜನರ ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್. ಅವರಿಬ್ರು ಕಾಲೇಜ್ ಮಕ್ಕಳೇ ಇದ್ದಾರೆ. ಉಳಿದ ಎಲ್ಲರೂ ಔಟ್ ಆಫ್ ಡೇಂಜರ್ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಈಗ ಎಫ್ಐಆರ್ ದಾಖಲು ಮಾಡಿ ಇದೆ. ಇದರಲ್ಲಿ ಬಸ್ ಡ್ರೈವರ್ ಆಗಿರುವಂತ ಲಾರಿ ಡ್ರೈವರ್ ಆಗಿರುವಂತ ವ್ಯಕ್ತಿಯನ್ನು ಆಲ್ರೆಡಿ ಅವರು ಇಂಜರ್ಡ್ ಇದ್ದಾರೆ. ಹಾಗೆ ಆಸ್ಪತ್ರೆಯಲ್ಲಿ ದಾಖಲೆ ಮಾಡ್ತೀವಿ. ಅವರನ್ನು ನಮ್ಮ ಪೊಲೀಸ್ ವಶಕ್ಕೆ ಮಾಡಿ ತನಿಖೆ ಮುಂದುವರೆದು ಅದರಲ್ಲಿರುವಂತಹ ವಿಚಾರಗಳು ಯಾರು ತಪ್ಪಿದೆ ಮತ್ತೆ ಯಾವ ಮಿಸ್ಟೇಕ್ಸ್ ಇದೆ ಅಂತ ಈಗ ಮೊನ್ನೆ ರೋಡ್ ಟ್ರಾಫಿಕ್ ಅಥಾರಿಟಿ ಮೀಟಿಂಗ್ ಅಲ್ಲಿ ಸುಮಾರು 13 ಹೊಸ ಎಕ್ಸಿಸ್ಟಿಂಗ್ ಬಸ್ಗಳು ಅಲ್ಲದೆ 5-6 ರೂಟ್ಗಳಲ್ಲಿ ಹೆಚ್ಚು ಕೆಎಸ್ಆರ್ಟಿಸಿ ಬಸ್ಗಳನ್ನು ಅಪ್ರೂವಲ್ ಮಾಡಿದೆ. ಸದ್ಯಕ್ಕೆ ಪ್ರೈವೇಟ್ ಬಸ್ ಪರ್ಮಿಟ್ಗಳು ಹೆಚ್ಚು ಕೊಡ್ಲಿಕ್ಕೆ ಸರ್ಕಾರಿ ಪಾಲಿಸಿ ಪ್ರಕಾರ ಅವಕಾಶ. ಕೆಎಸ್ಆರ್ಟಿಸಿ ಬಸ್ಸಸ್ಗೆ ಅಡಿಷನಲ್ ಪರ್ಮಿಟ್ಸ್ ಮುಂಚೆ ಕೊಟ್ಟಿದಾಗೆಲ್ಲ ಬೇರೆ ಬೇರೆ ಕಾನೂನು ಹೋರಾಟ ಮಾಡಿ ಕೆಲವರು ಸ್ಟೇ ಮಾಡಿಸಿ, ಈಗ ಅದೆಲ್ಲ ಕ್ಲಿಯರ್ ಮಾಡಿ ಆಗುವಷ್ಟು ರೂಟ್ಗಳಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳು ಬಿಡ್ತಾ ಇದ್ದೀವಿ. ಇನ್ನೂ ಹೆಚ್ಚು ಬಸ್ಗಳಿಗೆ ನಮಗೆ ಬಂದ್ರೆ ಡೆಫಿನೆಟ್ಲಿ ಈ ಏರಿಯಾಗಳಲ್ಲಿ ಪೀಕ್ ಟ್ರಾಫಿಕ್ ಅವರಲ್ಲಿ ನಾವು ಹಾಕುವಂತ ವ್ಯವಸ್ಥೆ ಜಿಲ್ಲಾಡಳಿತ ವತಿಯಿಂದ ಮಾಡ್ತೀವಿ. ಲಾಸ್ಟ್ ಮೇ ಬಿ ಒಂದು 20-30 ದಿನದಲ್ಲಿ ಈ ಅವೈಜ್ಞಾನಿಕವಾಗಿ ಅಥವಾ ಪರ್ಮಿಟ್ ಇಲ್ಲದೆ ಅಥವಾ ಇಲ್ಲೀಗಲಿ ಸ್ಯಾಂಡ್ ಆಗ್ಲಿ, ಕಲ್ಲಾಗ್ಲಿ, ಮರಳಾಗ್ಲಿ ಯಾವುದೇ ತಗೊಂಡು ಹೋಗಲಿ ಒಂದು 15ಕ್ಕಿಂತ ಜಾಸ್ತಿ ಪ್ರಕರಣಗಳು ಲಾಸ್ಟ್ 20 ದಿನದಲ್ಲೇ ಆಗ್ತಿದೆ. ಅದಲ್ಲದೆ ಸುಮಾರು 29ಕ್ಕಿಂತ ಜಾಸ್ತಿ ಚೆಕ್ ಪೋಸ್ಟ್ ಗಳಾದ್ಮೇಲೆ ಒಂದು 15 ವೆಹಿಕಲ್ಸ್ ನಾವು ಮೈನ್ಸಂಜಿಗಳವರೆಗೂ ಹ್ಯಾಂಡ್ ಓವರ್ ಮಾಡಿ ಕೆಲವೊಂದು ವಿಚಾರಗಳಲ್ಲಿ ಏನು ಲೀಗಲ್ ಆಗಿ ಏನು ಕೆಂಪು ಕಲ್ಲು ಪರ್ಮಿಟ್ ತಗೊಂಡಿದ್ದವರಾಗ್ಲಿ, ಮರಳು ಪರ್ಮಿಟ್ ತಗೊಂಡಿದ್ದವರಾಗ್ಲಿ, ಎಕ್ಸ್ಟ್ರಾ ಪ್ರಾಫಿಟ್ಗೋಸ್ಕರ ಪರ್ಮಿಟ್ ಇಲ್ಲದೆ ಓಡಿಸುವಂತ ಇದೆಲ್ಲ ನಮ್ ಗಮನಕ್ಕೆ ಬಂದಾಗ ಅದರಲ್ಲೆಲ್ಲ ಪ್ರಕರಣಗಳನ್ನು ದಾಖಲೆ ಮಾಡಿ ಅರೆಸ್ಟ್ಗಳು, ಸೀಜರ್ಸ್ ಎಲ್ಲ ಮಾಡ್ತಾ ಇದೀವಿ. ಮುಂದುವರೆದು ಕೂಡ ಮಾಡ್ತೀವಿ. ಅದೇ ರೀತಿ ಇವತ್ತು ಏನು ಕೆಂಪು ಮಣ್ಣು ಲಾರಿ ಹೋಗಿದೆ ಅದಕ್ಕೆ ತಕ್ಕದಾಗಿ ದಾಖಲಾತಿಗಳಿತ್ತು ಬಂತ ನೋಡ್ತೀವಿ. ಇಲ್ಲಿ ಇಲ್ಲ ಅಥವಾ ಅದಕ್ಕೆ ಸೆಪರೇಟ್ ಏನಾದ್ರು ಪರ್ಮಿಷನ್ ಬೇಕು ಅದು ತಗೊಂಡಿಲ್ಲ ಅಂತಿದ್ರೆ ಅದಕ್ಕೆ ತಕ್ಕದಾಗಿ ಅದು ಸೆಪರೇಟ್ ಎಫ್ಐಆರ್ ಮಾಡಿ ತನಿಖೆ ಮಾಡ್ತೀವಿ ಅಂತ ಹೇಳಿ. ರಿಲೀಸ್ ಮಾಡ್ತಿದ್ರು ರಿಲೀಸ್ ಮಾಡ್ತಿದ್ರು